ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಈ ವಿಡಿಯೋ ನನ್ನ SSLC ವಿದ್ಯಾರ್ಥಿಗಳಿಗಾಗಿ. ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ತಂದಿದ್ದೀನಿ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಎಂಡ್ವರೆಗೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಕಮೆಂಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನಾದರೂ ವಿಡಿಯೋ ಯಾವುದಾದ್ರೂ ಸಬ್ಜೆಕ್ಟದು ವಿಡಿಯೋ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ನಾನು ಆ ವಿಡಿಯೋವನ್ನು ಪ್ರೊವೈಡ್ ಮಾಡ್ತೀನಿ. ಸೊ ನಾವು ಸ್ಟಾರ್ಟ್ ದ ವಿಡಿಯೋ. SSLC ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಪ್ಪ ಅಂತಂದರೆ, ಈಗ ಎಕ್ಸಾಮ ಬಹಳಷ್ಟು ಸಮೀಪಿದೆ. ಮೇ ಬಿ ಈಗ ಫಸ್ಟ್ ಪ್ರಿಪ್ರೇಟರಿ, ಸೆಕೆಂಡ್ ಪ್ರಿಪ್ರೇಟರಿ ಅಂತೂ ಆಗಿದೆ. ಫಸ್ಟ್ ಪ್ರಿಪ್ರೇಟರಿ ಯಾವಾಗ ಆಗಿದೆ? ಇದು 18th ಮಾರ್ಚ್ನಲ್ಲಿ ಆಗಿದೆ. ಓಕೆ, ಸೆಕೆಂಡ್ ಪ್ರಿಪ್ರೇಟರಿ 18th ಮಾರ್ಚ್ ಅಲ್ಲ, 18th ಮಾರ್ಚ್ ಅಲ್ಲ, ಫಸ್ಟ್ ಪ್ರಿಪ್ರೇಟರಿ ಇದ್ದಿದ್ದು ಫಸ್ಟ್ ಜಾನ್ನಲ್ಲಿ ಆಗಿದೆ. ಹೌದಾ? ಫಸ್ಟ್ ಜಾನ್ನಲ್ಲಿ 5 ಜಾನ್ಗೆ ಸ್ಟಾರ್ಟ್ ಆಗಿದೆ ಫಸ್ಟ್ ಪ್ರಿಪ್ರೇಟರಿ ಇದ್ದಿದ್ದು. ಸೆಕೆಂಡ್ ಪ್ರಿಪ್ರೇಟರಿದು 27th ಜಾನ್ಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಥರ್ಡ್ ಒನ್ ಈಸ್ ನೆಕ್ಸ್ಟ್ ಬರ್ತದೆ, ಇದು 23 ಫೆಬ್ಗೆ. ಹೌದಾ? ಇದು ಮುಗಿದಾದ್ಮೇಲೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗದ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರ್ತದೆ. ಆ್ಯನ್ಯುವಲ್ ಎಕ್ಸಾಮ್ ಈಸ್ ಫಾರ್ 18th ಮಾರ್ಚ್ಗೆ ಸ್ಟಾರ್ಟ್ ಆಗ್ತದೆ. 18th ಮಾರ್ಚಿಗೆ ಇದು ನಮ್ಮ ಡೆಡ್ಲೈನ್. ಫಸ್ಟ್ ಅಟೆಂಪ್ಟ್ ನಮ್ಮ ಗುರಿ ಏನಪ್ಪ ಅಂತಂದರೆ, ನಾವು ಫಸ್ಟ್ ಅಟೆಂಪ್ಟ್ನಲ್ಲಿ ಕಂಪಲ್ಸರಿಯಾಗಿ ಕ್ಲಿಯರ್ ಮಾಡಲೇಬೇಕು. ಅದಕ್ಕಾಗಿ ನಾವು ನಮ್ಮ 100%ಅನ್ನು ಟ್ರೈ ಮಾಡ್ತೀವಿ. ಹೌದಾ? ಯಾರು ನನ್ನ ಹಿಂದಿನ ವಿಡಿಯೋವನ್ನು ನೋಡಿಲ್ಲ, ಅದು ನನ್ನ ಹಿಂದಿನ ವಿಡಿಯೋವನ್ನು ನೋಡಿ. ನಾನು ಅದರಲ್ಲಿ ನಿಮಗೆ ಇಂಗ್ಲೀಷ್ ಗ್ರಾಮರ್, ಪರ್ಟಿಕ್ಯುಲರ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಅಥವಾ PU ವಿದ್ಯಾರ್ಥಿಗಳಿಗಾಗಲಿ ಕೂಡ, ಯಾಕಂದರೆ ಗ್ರಾಮರ್ ಬದಲಾವಣೆ ಆಗೋದಿಲ್ಲ. ಗ್ರಾಮರ್ದಲ್ಲಿ ಏನಾದರೂ ಬದಲಾವಣೆ ಆಗ್ತದಾ? ಇಲ್ಲ. ಸೊ ಗ್ರಾಮರ್ ಎಲ್ಲರಿಗೂ ಉಪಯೋಗ ಆಗ್ತದೆ. ಇಂಗ್ಲೀಷ್ ಗ್ರಾಮರ್ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮ್ಗೇನಾಗ್ತದೆ, ಯೂಸ್ಫುಲ್ ಆಗ್ತದೆ. ಹೌದಾ? ಅದು SSLC ಆಗಿರಲಿ, PUC ಆಗಿರಲಿ. ಓಕೆ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿ. ಇಲ್ಲಿ 5th ಜಾನ್ ಆಗಿರಲಿ, 27 ಜಾನ್, 23 ಫೆಬ್ ಥರ್ಡ್ ಪ್ರಿಪ್ರೇಟರಿ ಎಕ್ಸಾಮ್ ಆಗ್ತದೆ. ಆಮೇಲೆ 18th ಮಾರ್ಚಿಂದ ನಿಮ್ಮ SSLC ಪರೀಕ್ಷೆ ಇದ್ದು ಸ್ಟಾರ್ಟ್ ಆಗ್ತದೆ. ನೀವೇನು ಮಾಡಬೇಕಪ್ಪ ಅಂತಂದರೆ, ಪರ್ಟಿಕ್ಯುಲರ್ಲಿ ನಾನು ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳನ್ನು ಕೂಡ ನಾನು ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಏನಾಗಿ ಗೊತ್ತಿರಬೇಕಪ್ಪ ಅಂತಾರೆ, ಲೆಸನ್ ಬೇಸ್ಡ್ ಏನು ಮಾಡಬೇಕು, ನೀವು ಕ್ವಶನನ್ನು ನೀವು ಬರಿಬೇಕು. ಲೆಸನ್ ಬೇಸ್ಡ್ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಏನಿರಬೇಕು, ಬ್ಲೂ ಪ್ರಿಂಟ್ ಇರಬೇಕು. ನಾನು 2 ಸಲ ಹೇಳಿದ್ದೀನಿ ನಿಮಗೆ, ಬ್ಲೂ ಪ್ರಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಈ ಲೆಸನ್ದಿಂದ ಪರ್ಟಿಕ್ಯುಲರ್ಲಿ ಈ ಪಾಠದಿಂದ ನಮಗೆ ಎಷ್ಟು ಅಂಕಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇತ್ತಪ್ಪ ಅಂತಂದರೆ, ನಾವು ಏನು ಮಾಡ್ತೀವಿ, ಆ ಪಾಠಕ್ಕೆ ಎಷ್ಟು ಸ್ಟ್ರೆಸ್ ಕೊಡಬೇಕು, ಎಷ್ಟು ಆ ಪಾಠಕ್ಕೆ ನಾವು ಓದಬೇಕು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಫಸ್ಟ್ ಬ್ಲೂ ಪ್ರಿಂಟ್ ಇಟ್ಕೋರಿ. ಲೆಸನ್ ಬೇಸ್ಡ್ ಕ್ವಶನನ್ನು ಇದು ಡಿಪಾರ್ಟ್ಮೆಂಟ್ದವರು ಬಿಡುಗಡೆ ಮಾಡಿದ್ದಾರೆ. ಸೊ ಅದನ್ನು ಸಿಕ್ಕಿತಂದರೆ ಅದನ್ನು ಕೂಡ ಇಟ್ಕೋರಿ. ಡೈಲಿ ಅಭ್ಯಾಸವನ್ನು ಮಾಡಿರಿ. ಹೌದಾ? ಗ್ರಾಮರ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನನ್ನು ತೆಗೆದುಕೊಳ್ಳಿ. ಅದು ಕನ್ನಡ ಇರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಆಗಿರಲಿ, ಗ್ರಾಮರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಥೇರಿ ಓದಿ ನಾನು ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ಮಾಡಬೇಕು, ಗ್ರಾಮರ್ ಯಾಕಂದರೆ 40% ಗ್ರಾಮರಲ್ಲಿ ಕೊಟ್ಟಿರ್ತಾನೆ. ಸೊ ಅದರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಲೇಬೇಕು. ಹೌದಾ? ಸೊ ಇವೆಲ್ಲವನ್ನು ನೀವು ಮಾಡಿದ್ದೇ ಆದರೆ ನೀವು ಏನು ಮಾಡ್ತೀರಿ, ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅದ. ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ? ಸ್ಟ್ರೆಸ್ ತೊಗೋಬೇಡ್ರಿ. ಇದೇನು 3 ಪ್ರಿಪ್ರೇಟರಿ ಎಕ್ಸಾಮ್ ಏನಾಗಿದ್ದಾವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕಂಪಲ್ಸರಿ ಸಾಲ್ವ್ ಮಾಡಿರಿ. ದಯಮಾಡಿ ಮಕ್ಕಳು ಏನು ಮಾಡಬೇಕಪ್ಪ ಅಂತಂದರೆ, ಈ 3 ಪ್ರಿಪ್ರೇಟರಿ ಎಕ್ಸಾಮ್ ಏನಾಗಿರ್ತಪ್ಪ ಅಂತಂದರೆ ಅದನ್ನು ಕಂಪಲ್ಸರಿ ಸಾಲ್ವ್ ಮಾಡಿ. ಯಾಕಪ್ಪ ಅಂದರೆ ಮೆಜಾರಿಟಿ ಕ್ವಶನ್ಸ್ ಆರ್ ರಿಪೀಟ್ ಆಗ್ತವೆ. ಮೆಜಾರಿಟಿ ಕ್ವಶನ್ಸ್ ದೇ ಆರ್ ರಿಪೀಟ್ ಫ್ರಮ್ ದಿ ಪ್ರಿಪ್ರೇಟರಿ ಎಕ್ಸಾಮ್. ಪ್ರಿಪ್ರೇಟರಿ ಆಟಕ್ಕೆ ಮಾಡಿರೋದಿಲ್ಲ. ದೇ ಆರ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ಪಾಠದಿಂದ ಏನು ಕ್ವಶನ್ ಕೇಳಿದಾನೆ ಅಂಥೇಳಿ. 3 ಪ್ರಿಪ್ರೇಟರಿ ಕ್ವಶನ್ಸ್ಗಳನ್ನ ನೀವೇನು ಮಾಡಬೇಕು, ರಿಪೀಟ್ ಬರಿಬೇಕು. ಸಮಯ ಬಹಳಷ್ಟು ಕಡಿಮೆ ಇದೆ. ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಾನ್ಸಂಟ್ರೇಷನನ್ನು ಹೆಚ್ಚಿನ ಸಮಯವನ್ನು ನೀವು ಏನು ಮಾಡಬೇಕು, ಎಲ್ಲ ಸಬ್ಜೆಕ್ಟ್ಗಳಿಗೆ ಕೊಡಿ. ಓಕೆ, ಯಾವ ನಿಮ್ಮ ವೀಕ್ ಅದಾವೋ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಿ. ಟೈಮ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವ್ಯರ್ಥ ಸಮಯವನ್ನು ಮಾಡದೆ ನೀವೇನು ಮಾಡಬೇಕು, ಅಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕು. ಹೌದಾ? ಸೊ ದಿಸ್ ಈಸ್ ದ ವಿಡಿಯೋ ಫಾರ್ ಮೈ SSLC ಸ್ಟೂಡೆಂಟ್ಸ್. ಐ ಹೋಪ್ ಯು ಲೈಕ್ ಇಟ್.
ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮನ್ನು ಕೂಡ ನೀವು ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಟೈಪ್ ಆಫ್ ಏನಾಗ್ತದಪ್ಪ ಅಂತಂದರೆ ಎನರ್ಜಿ ಬರ್ತದೆ. ಸೊ ನಮಗೆ ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ, ಎಫರ್ಟ್ ಹಾಕಲಿಕ್ಕೆ ಸಹಾಯ ಆಗ್ತದೆ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಧನ್ಯವಾದಗಳು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಇದ್ದರೆ. ಧನ್ಯವಾದ.